ಎಲ್ಲದಕ್ಕಿಂತ ದೊಡ್ಡ ಅಡಿಕ್ಷನ್ ಅಂತ ಅಂದರೆ ಅದು ಆ್ಯಂಗ್ಸೈಟಿ ಅಂತೆ. ಇವತ್ತು ಒಂದು ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ, ಅದರಲ್ಲಿ ಈ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಕೇಳಿದ ತಕ್ಷಣ ನನಗಂತೂ ಜುಮ್ ಅಂದೋಯ್ತು. ಇದೆಷ್ಟು ನಿಜ ಅಲ್ವಾ ಅಂತ ಅನ್ಸೋಕ್ಕೆ ಶುರುವಾಯಿತು. ಯಾಕಂದರೆ ಇವತ್ತು ಮಾರ್ನಿಂಗ್ ನಾನು ನಾರ್ಮಲಾಗಿ ಕಾಮಾಗಿ ಎದ್ದು ದಿನ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಆದೆ. ಬಟ್ ಆಮೇಲೆ ಒಂದು ಸ್ಮಾಲ್ ಥಿಂಗ್ ಆಯಿತು ನೋಡಿ, ಟ್ರಿಗರ್ ಆಗೋಯ್ತು ನನಗೆ. ನಾನು ಮೌರ್ಯನ ಮೇಲೆ, ವಿಶ್ವನ ಮೇಲೆಲ್ಲ ಕಿರ್ಚಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅನ್ಕೊತಾ ಇದ್ದೆ, ನಾನು ಯಾಕೆ ಈ ರೀತಿ ಮಾಡ್ತೀನಿ? ಯಾಕಂದರೆ ಈ ನಡುವೆ ಈ ಪ್ಯಾಟರ್ನ್ ರಿಪೀಟಾಗಿ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಬೇಕಾದ್ರೆ ಈ ಪಾಡ್ಕಾಸ್ಟಲ್ಲಿ ಹೇಳ್ತಾರೆ ಒಂದು ಮಾತು. ಇಫ್ ವಿ ಆರ್ ಗ್ರೋನ್ ಅಪ್ ಇನ್ ಎ ಕೇಯಾಸ್, ಅಂದರೆ ಇಮೋಷ್ನಲ್ ಡ್ರಾಮಾ, ಆ್ಯಂಗರ್, ಈ ಥರ ಆ್ಯಂಗ್ಸೈಟಿ, ಈ ಥರ ಸಿಚುಯೇಷನಲ್ಲಿ ನಾವು ಬೆಳೆದಿದ್ರೆ ಅವರ್ ನರ್ವಸ್ ಸಿಸ್ಟಮ್ ಗೆಟ್ಸ್ ಅಡಿಕ್ಟೆಡ್ ಟು ಇಟ್ ಅಂತೆ. ಸೊ ಈವನ್ ಇಫ್ ಅ ಲೈಫ್ ಬಿಕಮ್ಸ್ ಪೀಸ್ಫುಲ್ ಲೇಟರ್, ಆ ಬಾಡಿ ಎಕ್ಸ್ಪೆಕ್ಟ್ಸ್ ದಟ್ ಕೇಯಾಸ್ ಓನ್ಲಿ. ಸೊ ಇಟ್ ಸ್ಟಾರ್ಟ್ಸ್ ಕ್ರಿಯೇಟಿಂಗ್ ಇಟ್ ಅಂತ. ರೀಸೆಂಟಾಗಿ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾವ ಥರ ಪ್ಯಾಟರ್ನ್ಸ್ ನಾನು ರಿಪೀಟ್ ಮಾಡ್ತಾಯಿದ್ದೀನಿ, ಅದನ್ನು ಯಾವ ರೀತಿ ಜೆಂಟಲಾಗಿ ಬ್ರೇಕ್ ಮಾಡೋದು, ಇದನ್ನೆಲ್ಲ ನೋಟಿಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅನಿಸುತ್ತೆ ನನಗೆ ಈ ಪಾಡ್ಕಾಸ್ಟ್ ಸಿಕ್ಕಿದ್ದು ಇವತ್ತು. ಯಾಕಂದರೆ ವೆನ್ ವಿ ವಾಂಟ್ ಟು ಸಿ ಸಮಥಿಂಗ್, ದ ಲೈಫ್ ಪ್ಲೇಸಸ್ ಇಟ್ ರೈಟ್ ಇನ್ ಫ್ರಂಟ್ ಆಫ್ ಅಸ್ ಅಂತೆ.